ನಾವು ಇಲ್ಲಿಯವರೆಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರ ಸಂದರ್ಶನವನ್ನ ಕೇಳಿದ್ದೇವೆ. ಹಾಗೆ ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ, ಯಾರು ಸಾಹಿತ್ಯ ಸಂಗೀತ ಕಲೆಗಳನ್ನ ತಿಳಿದಿರೋದಿಲ್ವೋ ಅವರು ಇದ್ರೂ ಸತ್ತಂತೆ ಅಂತ. ಸಂಗೀತ ಅನ್ನೋದು ಎಲ್ಲರ ಮನಸ್ಸಿಗೂ ಕೂಡ ಶಾಂತತೆಯನ್ನ ನೀಡುವಂತಹ ಒಂದು ಅದ್ಭುತವಾದಂತಹ ಕಲೆಯಾಗಿದೆ. ಅದನ್ನ ರೂಢಿಸಿಕೊಳ್ಳುವುದು ಬಹಳ ಕಷ್ಟದ ಸಂಗತಿಯೇ ಸರಿ. ಅದನ್ನ ರೂಢಿಸಿಕೊಂಡು ಎಲ್ಲರಿಗೂ ಪರೋಪಕಾರವಾಗಿ ಎಲ್ಲರಿಗೂ ಬೋಧನೆಯನ್ನ ಮಾಡ್ತಾ ಶಿಕ್ಷಕರಾಗಿ ಸಂಗೀತ ಪಾಠವನ್ನ ಮಾಡ್ತಾ ಇರುವಂತ ಹಾಗೆ ಗಮಕಿಗಳಾಗಿ ಸಾಧನೆಯನ್ನ ಮಾಡಿದಂತವರ ಸಂದರ್ಶನವನ್ನ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರೇನು? ಸುಮಿತ್ರ. ನಿಮ್ಮ ತಂದೆ ತಾಯಿ ಹೆಸರೇನು? ನಮ್ಮ ತಂದೆಯ ಹೆಸರು ಕೃಷ್ಣಮೂರ್ತಿ, ತಾಯಿಯ ಹೆಸರು ಪಾರ್ವತಮ್ಮ. ನಿಮ್ಮ ಹುಟ್ಟೂರು ಯಾವುದು? ಹಾಸನದ ಹತ್ರ ಅಗಿಲೆ ಅಂತ ಒಂದು ಸಣ್ಣ ಗ್ರಾಮ, ಅದು ಒಂದು ಕುಗ್ರಾಮ. ಇವಾಗ ಸ್ವಲ್ಪ ಒಂಚೂರು ಉತ್ತಮವಾಗಿದೆ. ನಾವೆಲ್ಲ ಬೆಳೆಯುವ ಸಂದರ್ಭದಲ್ಲಿ ಚಿಕ್ಕವರಾಗಿದ್ದಾಗ ಅಲ್ಲಿ ಯಾವ ಸೇದೋಬಾವಿ, ಕೆರೆ, ಕಟ್ಟೆ ಆ ತರಹ ಇನ್ನು ಯಾವ ರೀತಿಯ ಸೌಲಭ್ಯಗಳು ಕರೆಂಟ್ ಆಗಲಿ ಅವೆಲ್ಲ ಏನೂ ಇರಲಿಲ್ಲ. ಹುಟ್ಟಿದ ದಿನಾಂಕ? 27/10/1957 ಇಸ್ವಿ. ನೀವು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ? ಅಲ್ಲೇ ಹಾಸನ ಜಿಲ್ಲೆಯ ಅಗಿಲೇನಲ್ಲೇ ಅಲ್ಲೇ ಮಾಡಿ. ಪ್ರೌಢ ಶಿಕ್ಷಣ ಹಾಸನದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ರಿ? ಅವಾಗೇನು ಆ ತಿಳುವಳಿಕೆನೇ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ಇವಾಗಿನ ಹಾಗೆ ಮಕ್ಕಳಿಗೆ ಎಲ್ಲ ಕ್ಷೇತ್ರದಲ್ಲೂ ಇವಾಗ ತುಂಬ ಪ್ರೋತ್ಸಾಹ ಇರುತ್ತೆ. ಆವಾಗ ಮನೆ ತುಂಬ ಜನ ನಮ್ಮನ್ನ ಅಷ್ಟು ನಮ್ಮ ಬಗ್ಗೆ ತುಂಬ ಗಮನ ತಗೊಳ್ಳೋಷ್ಟು ಪುರುಸೋದು ಇರ್ತಾನೆ ಇರಲಿಲ್ಲ. ಯಾಕೆಂದರೆ ಕುಟ್ಟೋದು, ಬೀಸೋದು ಆ ತರಹ ಎಲ್ಲ ಸಂದರ್ಭದಲ್ಲಿ ನಾವು ಬೆಳೆದಿದ್ದರಿಂದ ಅವ್ರಿಗೆ ನಮ್ಮನ್ನು ಅಷ್ಟು ನಿಧಾನವಾಗಿ ಕೂತ್ಕೊಂಡು ನೀವು ಏನು ಮಾಡ್ತೀರಾ, ನಿಮ್ಗೆ ಏನು ಆಸೆ ಅಂತ ಕೇಳೋವಂಥ ಪರಿಸ್ಥಿತಿನೇ ಇರಲಿಲ್ಲ. ಅವ್ರು ಎಲ್ಲರೂ ಹೇಗಿರ್ತಿದ್ರು ಅವ್ರನ್ನ ನೋಡ್ಕೊಂಡು ನಾವು ಬೆಳೀತಾ ಇದ್ವಿ ಅಷ್ಟೇ. ನಿಮ್ಮ ಒಡ ಹುಟ್ಟಿದವರು ಎಷ್ಟು ಜನ? ನನಗೆ ಅಣ್ಣಂದ್ರಿಬ್ಬರು, ಅಕ್ಕ ಒಬ್ಬಳು, ತಂಗಿ ಒಬ್ಬಳು. ಅವ್ರ ಹೆಸರೇನು? ಅಣ್ಣನ ಹೆಸರು ಕುಮಾರಸ್ವಾಮಿ, ಇನ್ನೊಬ್ಬರು ಅಣ್ಣನ ಹೆಸರು ಶ್ರೀಧರಮೂರ್ತಿ, ನನ್ನ ಅಕ್ಕನ ಹೆಸರು ಲೀಲಾವತಿ. ಆದರೆ ಅವ್ರು ಇವಾಗಿಲ್ಲ, ಬೆಂಗಳೂರಿನಲ್ಲಿದ್ದರು, ಇವಾಗ ಇಲ್ಲ. ತಂಗಿ ಪುಷ್ಪಲತಾ. ಯಾವ್ಯಾವ ವೃತ್ತಿಯಲ್ಲಿದ್ದಾರೆ ಅವರು? ಅಣ್ಣ ಪೋಸ್ಟ್ ಆಫೀಸ್ನಲ್ಲಿದ್ದು ರಿಟೈರ್ ಆಗಿದೆ. ಆಮೇಲೆ ಇನ್ನೊಬ್ಬರು ಅಣ್ಣ ಬಿಸ್ನೆಸ್ ಮಾಡ್ತಾಯಿದ್ರು, ಅವ್ರು ಇವಾಗ ಮನೆಯಲ್ಲಿ ನಿವೃತ್ತರಾಗಿದ್ದಾರೆ. ಅಕ್ಕ ಒಬ್ಬರು ಇಲ್ಲ. ತಂಗಿ ಹೀಗೇನೆ ಸಂಗೀತ ಸಾಹಿತ್ಯದಲ್ಲೇ ಅವಳು ಸಹ ಬೆಂಗಳೂರಿನಲ್ಲಿ ಅಧ್ಯಯನ ಮಾಡ್ತಾಯಿದ್ದಾರೆ. ಕ್ಲಾಸ್ಗಳನ್ನು ಸಂಗೀತದ್ದು ಆ ಥರದ್ದೆಲ್ಲ ನಡೆಸ್ಕೊಂಡು. ನೀವು ಚಿಕ್ಕವರಿದ್ದಾಗ ನಿಮ್ಮ ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ವಿದ್ಯುತ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ, ಆಗ ನೀವು ಹೇಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸಿದ್ರಿ? ಹೇಗೆ ನೀವು ಓದ್ಕೊಂಡ್ರಿ ಆ ಸಮಯದಲ್ಲಿ? ಇದು ಸೀಮೆಎಣ್ಣೆ ದೀಪ ಇರ್ತಿತ್ತು. ಆ ಸೀಮೆಎಣ್ಣೆಗೂ ಅವಾಗ ಕಷ್ಟ, ಅದೊಂದು ತರಕ್ಕೂ ಕಟ್ಟದಂಥ ಪರಿಸ್ಥಿತಿನಲ್ಲಿ ನಾವು ಬೆಳೆದಿದ್ದು. ಆವಾಗ ಏನಂದರೆ ಬೆಳಗ್ಗಿಂದ ಸಂಜೆ ತನಕ ಏನು ನಾವು ಸ್ಕೂಲಲ್ಲಿ ಓದಿರ್ತೀವಿ, ಸ್ಕೂಲ್ ಬಂದ ತಕ್ಷಣ ಸ್ಲೇಟ್ನಲ್ಲಿ ಬರೆಯುವಂಥದ್ದು. 5ನೇ ಕ್ಲಾಸ್ ತನಕನೂ ಸ್ಲೇಟಲ್ಲಿ ಬರೆಯೋದು. 5ನೇ ಕ್ಲಾಸಿಂದ ಮುಂದಕ್ಕೆ ಒಂದು ಎಕ್ಸಸೈಸಲ್ಲಿ ಕರೆಂಟ್ ಇದು ಸಂಜೆ ಆಗೋ ಅಷ್ಟರಲ್ಲಿ ನಮ್ಗೆ ಏನು ಕೊಟ್ಟಿರ್ತಾರೋ ಅದನ್ನು ಬರೆದು ಮುಗಿಸ್ಕೋಬೇಕಾಗಿತ್ತು. ಆಮೇಲೆ ಒಂದು ಕಡೆ ಸೀಮೆಎಣ್ಣೆ ದೀಪ ಇಟ್ಟರೆ ನಮ್ಮ ಹತ್ತಿರಕ್ಕೆಲ್ಲ ಬೆಳಕೆಲ್ಲ ಕಾಣುವಷ್ಟು ಇರ್ತಿರಲಿಲ್ಲ ಆವಾಗ. ಹಾಗಾಗಿ ನಾವೇನಂದರೆ ಕತ್ಲಾಗೋ ಅಷ್ಟೊತ್ತಿಗೆ ನಾವೇನು ಬರ್ಕೋಬೇಕೋ ಓದ್ಕೋಬೇಕೋ ಅದನ್ನು ಮುಗಿಸ್ಬೇಕಾಗಿತ್ತು. ಆಮೇಲಿಂದ ಓದೋಕ್ಕಾಗ್ತಿರ್ಲಿಲ್ಲ. ಸೀಮೆಎಣ್ಣೆ ದೀಪದಲ್ಲಿ ಓದೋದು ಕಷ್ಟವಾಗ್ತಾಯಿತ್ತು. ಯಾವ ರೀತಿಯ ತುಂಟಾಟಗಳನ್ನ ಮಾಡಿದ್ರಿ? ಆವಾಗ ಇವಾಗಿನ ಮಕ್ಕಳಿಗೆ ಆಟಗಳಿಲ್ಲ, ಅವಾಗ ಹಾಗಲ್ಲ. ನಾವೆಲ್ಲ ಏನು ಆಟ ಪಾಠ ಎಲ್ಲದರಲ್ಲೂ ತುಂಬ ಚೆನ್ನಾಗಿರ್ತಿತ್ತು. ಆಟಗಳಂತೂ ಸಮೃದ್ಧವಾಗಿರ್ತಿತ್ತು ಬಿಡಿ. ನಮ್ಮ ನಿಜವಾಗ್ಲೂ ಇವಾಗ ನಾವು ನೋಡಿದ್ರೆ ಅವಾಗ ಒಂಥರ ಅಷ್ಟರ ಮಟ್ಟಿಗೆ ಆಟ ಆಡಿರೋದಕ್ಕೆ ಕಡೆ ಪಕ್ಷ ಈ ವಯಸ್ಸಿನಲ್ಲಿ ಇಷ್ಟಾದರೂ ಒಂದು ಆರೋಗ್ಯವಾಗಿದ್ದೀವೇನೋ ಅನಿಸುತ್ತೆ. ಇವಾಗಿನ ಮಕ್ಕಳು ಆಟದಿಂದ ತುಂಬ ವಂಚಿತರಾಗ್ತಿದ್ದಾರೆ ಅನ್ನೋದಂತೂ ಸತ್ಯವಾದ ವಿಷಯ. ಯಾವ್ಯಾವ ಆಟ ಆಡ್ತಿದ್ರಿ? ಆವಾಗ ನಾವು ಕೊಟ್ಟಪಿಲ್ಲೆ, ಚೌಕಾಬಾರ, ಕೇರಂ ಬೋರ್ಡು, ಆಮೇಲೆ ಜಗಲಿ ಆಟ ಅಂತ ಆಡೋವು. ಜಗಲಿ ಆಟ ಬೇಕಾದಷ್ಟು, ಮರಕೋತಿ ಆಟ ಒಂದನ್ನೂ ಬಿಟ್ಟಿಲ್ಲ. ಎಲ್ಲ ಇಡೀ ಊರಿನಲ್ಲಿ ನಮ್ಮ ವಯಸ್ಸಿನ ಹುಡುಗರು, ಆಯಾ ವಯಸ್ಸಿನ ಹುಡುಗರುಗಳ ಲಗೋರಿ ಅಂಥವೆಲ್ಲದನ್ನೂ ಆಡ್ತಾಯಿದ್ವಿ. ಮತ್ತು ನಿಮಗೆ ಆಗ ಯಾರ್ಯಾರು ತುಂಬ ಪ್ರೀತಿಯ ಗೆಳತಿಯರಿದ್ದರು? ಆವಾಗ ಶಾಂತ, ಲೀಲಾ,
ಇನ್ನು ಸುಮಾರು ಜನಗಳೆಲ್ಲ ಇದ್ರು, ಎಲ್ಲ ಹೆಸರು ಇವಾಗೆಲ್ಲ ಸ್ವಲ್ಪ ಕಡಿಮೆ ಮರ್ತೋಗಿದೆ. ಎಲ್ಲ ಇದ್ರು, ಸುಮಾರು ಜನ ಇದ್ರು ನಮ್ಮ ಜೊತೆನಲ್ಲಿ. ಕುಸುಮ, ಸ್ವರ್ಣಲತಾ ಅಂತ ಎಲ್ಲ ಸುಮಾರು ಜನ ಇದ್ರು. ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರ? ಈಗ ಕೆಲವರಿದ್ದಾರೆ, ಕೆಲವರಿಲ್ಲ. ನಿಮ್ಗೆ ಬಾಲ್ಯ ಜೀವನದಲ್ಲಿ ಮರೆಯಲಾಗದ ಘಟನೆಗಳು ಯಾವ್ದಾದ್ರು ನಡೆದಿದೆಯಾ? ಮರೆಯಲಾಗದ ಘಟನೆ ಅಂತಂದರೆ, ನಮ್ಮ ತಂದೆ ಪೌರಾಣಿಕ ನಾಟಕಗಳನ್ನು ಕಲಿಸ್ತಾ ಇದ್ರು. ಅವರು ನನಗೆ ಇಷ್ಟ ಇರಲಿ ಬಿಡಲಿ ಕೆಲವು ಮಕ್ಕಳ ಪಾತ್ರಗಳೇನಾದ್ರು ಮಾಡಬೇಕು ಅಂತಂದಾಗ ಅವರು ಅವಾಗ ಹೇಳ್ಕೊಡ್ತಾ ಇದ್ರು. ನಮ್ಗವಾಗ ಇಷ್ಟವಾಗ್ತಿದ್ದಿಲ್ಲ ಆ ವಯಸ್ಸಿನಲ್ಲಿ, ಅದ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲದೆ ಇದ್ರು ಅವರು ಇಲ್ಲ ಕಲೀಲೇಬೇಕು ಮಾಡಲೇಬೇಕು ಅಂದ್ಕೊಂಡು ಅದನ್ನು ಹೇಳ್ಕೊಡ್ತಿದ್ರು. ಆ ಒಂದಿದು. ತಾಯಿ ತುಂಬ ಸುಶ್ರಾವ್ಯವಾಗಿ ಹಾಡೋರು, ಯಾವಾಗಲೂ ಅವ್ರು ಹಾಡ್ತಾ ಇದ್ದಿದ್ದರಿಂದ ಅದೇ ಕಿವಿ ಮೇಲೆ ಬಿದ್ದು ಆ ತಾಯಿನೇ ನನ್ನ ಮೊದಲನೇ ಗುರು. ತುಂಬ ಚೆನ್ನಾಗಿ ಹಾಡು ಹೇಳೋರು ನಮ್ಮ ತಾಯಿ. ಅವರು ಮೈಸೂರಿನವರು. ಅವ್ರು ಸಂಗೀತ ಕಲ್ತಿಲ್ಲದೆ ಇದ್ದವರು, ಕಲ್ತಿರ್ಲಿಲ್ಲ. ಆದ್ರೂ ಅದು ಕೇಳಿ ಕೇಳಿ ಅವ್ರ ಮನೆತನ ಮಾತ್ರ ಸಂಗೀತದ ಮನೆತನ. ನಮ್ಮ ತಾಯಿಗೂ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ಬರೂ ಇರಲಿಲ್ಲ. ಅವ್ರು ಬಾಲ್ಯದಲ್ಲೇ ತುಂಬ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಇಬ್ಬರು ಕರ್ಕೊಂಡು ಸೋದರ ಮಾವಂದ್ರಗಳ ಮನೆಗಳಲ್ಲಿ ಬೆಳೆದಿದ್ದು. ಅಲ್ಲಿ ಸೋದರ ಮಾವಂದ್ರ ಸಂಗೀತ ಹೇಳ್ತಿದ್ದಿದ್ರು. ಇವ್ರು ಕೇಳಿ, ಇವ್ರನ್ನೇನು ಕೂರಿಸ್ಕೊಂಡು ಯಾರು ಹೇಳ್ಕೊಡ್ತಿರ್ಲಿಲ್ಲ. ಅದನ್ನು ಕೇಳಿ ಮತ್ತೆ ಇವ್ರಿಗೆ ಸ್ವಂತ ತುಂಬ ಧ್ವನಿ ಚೆನ್ನಾಗಿತ್ತು. ಅದನ್ನು ಕೇಳಿ ಕೇಳಿ ಹಾಡ್ತಿದ್ದೇನೆ. ಒಂದೊಂದು ಹಾಡುಗಳು 1.5 ಗಂಟೆ 2 ಗಂಟೆ 2.5 ಗಂಟೆ ಬಂಡಿ ಹಾಡು, ಭೀಮನ ಅಮಾವಾಸ್ಯೆ ಹಾಡು ಅಂಥದನ್ನು ಯಾವುದನ್ನು ಪುಸ್ತಕದಲ್ಲೂ ಬರ್ಕೊಂಡಿರ್ತಿರ್ಲಿಲ್ಲ, ಇಲ್ವಾ ಯಾವುದನ್ನು ನೋಡ್ಕೋತೂ ಇರಲಿಲ್ಲ. ಅವ್ರ ನೆನಪಿನಲ್ಲಿ ಇಟ್ಕೊಂಡೆ ಎಲ್ಲದನ್ನು ಹಾಡೋರು ಅಷ್ಟು ಚೆನ್ನಾಗಿ. ನಿಮಗೆ ಸಂಗೀತನ ಕಲಿಬೇಕಂತ ಯಾವಾಗ ಆಸಕ್ತಿ ಬಂತು? ಅಂದರೆ ನನಗೆ ಸಂಗೀತ ಚಿಕ್ಕ ವಯಸ್ಸಿನಲ್ಲಿ ಕಲಿಯೋದಕ್ಕೆ ಅವಕಾಶ ಆಗಲಿಲ್ಲ. ತಾಯಿ ತುಂಬ ಚೆನ್ನಾಗಿ ಹಾಡ್ತಿದ್ದರಿಂದ ಅವ್ರು ಏನು ಹೇಳೋರು ಯಾವಾಗಲೂ ಹಾಡ್ಕೊಂಡೇ ಕೆಲಸ ಮಾಡಿದವರು. ಹಾಗಾಗಿ ಅದೆಲ್ಲ ಕಿವಿ ಮೇಲೆ ಬಿದ್ದು ಹಾಡಬೇಕು, ಹಾಡು ಹೇಳೋದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅವ್ರು ಹೇಳಿದ ಹಾಡುಗಳೆಲ್ಲ ಕೇಳಿ ಕೇಳಿ ಚೆನ್ನಾಗಿ ಕಲ್ತ್ಕೊಳ್ತು. ದೊಡ್ಡ ದೊಡ್ಡ ಹಾಡುಗಳು ಬರ್ತಿರ್ಲಿಲ್ಲ, ಸಾಧಾರಣವಾದ ಇದೆ ಭಕ್ತಿಗೀತೆಗಳು, ದೇವ್ರನಾಮ ಅಂಥವೆಲ್ಲದು ಬರೋದು. ಆಮೇಲೆ ನಮ್ಮ ಮದುವೆ ಆದ ಮೇಲಿಂದ ಇಲ್ಲಿ ಸಾವಿತ್ರಮ್ಮ ಮಂಜುನಾಥ್ ಅವ್ರ ಮಗಳು ಸಂಧ್ಯಾ ಇನ್ನೂ ಮದುವೆ ಆಗಿರಲಿಲ್ಲ, ಅವರು ನನಗೆ ಸಂಗೀತದ ಗುರುಗಳು. ಪೂಜಿಸುವೆನು ಪಾಪನಾಶಿನಿ ಪುರಾಣಿ ವಾಣಿ, ಪೂಜಿಸುವೆನು ಪಾಪನಾಶಿನಿ, ಪೂಜಿಸುವೆನು ಪುಷ್ಪದಿಂದ ರಾಜಮಾನ ರಾಜವದನೆ, ಪೂಜಿಸುವೆನು ಪುಷ್ಪದಿಂದ ರಾಜಮಾನ ರಾಜವದನೆ, ರಾಜ ರಾಜ ಸಕನ ರಾಣಿ, ರಾಜ ರಾಜ ಸಕಶಿನಿ, ಪುರಾಣಿ ವಾಣಿ, ಪೂಜಿಸುವೆನು ಪಾಪನಾಶಿನಿ. ನಿಮ್ಗೆ ಎಷ್ಟನೇ ಇಸ್ವಿಲಿ ಮದ್ವೆ ಆಯ್ತು? ನಮ್ಮ 2080ನೇ ಇಸ್ವಿನಲ್ಲಿ ಮದುವೆ ಆಗಿತ್ತು. 1980ನೇ ಇಸ್ವಿನಲ್ಲಿ ಮದುವೆ ಆಗಿತ್ತು. ನಿಮ್ಮ ಪತಿಯ ಹೆಸರೇನು? ವಿಶ್ವನಾಥ್. ನೀವು ವಿವಾಹ ಆದ್ಮೇಲೆ ಸಂಗೀತಕ್ಕೆ ತರಗತಿಗಳಿಗೆ ಹೋಗಿ ಅಲ್ಲಿ ಕಲ್ತ್ಕೊಂಡ್ರಿ ಅಂತ ಹೇಳಿ, ಅವರು ಕಲಿಸಿದಲ್ಲಿ ಯಾವ್ದಾದ್ರು ಇಷ್ಟವಾದ ಹಾಡನ್ನ ಹಾಡ್ಬೋದ? ಅವರು ಕಲಿಸಿದ್ರು ಇಷ್ಟ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣುತ್ತ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಪದುಮನಾಭ, ಪರಮ ಪುರುಷ ಪರಂಜ್ಯೋತಿ ಸ್ವರೂಪ. ಸಂಗೀತವನ್ನ ಹೇಳ್ಕೊಡ್ಬೇಕು ಅಂತ ಮೊದಲಿಂದನೂ ಆಸೆ ಇತ್ತ, ಅಥವಾ ಹೇಗೆ ನೀವು ಸಂಗೀತವನ್ನ ಹೇಳ್ಕೊಡ್ಬೇಕಂತ ಮನಸ್ಸು ಮಾಡಿದ್ರಿ? ಈಗ ನಾನು ಮೊದಲಲ್ಲೂ ತಾಯಿಯಿಂದ ಕಲ್ತಿದ್ದು, ಆಮೇಲೆ ಸಂಗೀತ ಕಲಿಯೋದಕ್ಕೆ ಮುಂಚೆನೇ ಗಮಕಕ್ಕೆ ಸೇರಿಕೊಂಡೆ. ಗಮಕಕ್ಕೆ ಸೇರಿದ ಮೇಲೆ ಸಂಗೀತಕ್ಕೂ ಸೇರಿಕೊಂಡು ಎರಡನ್ನೂ ಒಟ್ಟೊಟ್ಟಿಗೆ ಮಾಡ್ತಾ ಆವಾಗ ಆಸಕ್ತಿ ಬಂತು. ಇಲ್ಲ, ಇದನ್ನು ಕಲ್ತಿದ್ದನ್ನ ನಮ್ಮ ಗುರುಗಳು ನೀವು ಕಲ್ತಿದ್ದನ್ನು ಹೇಳಿಕೊಡ್ಬೇಕು, ಬರೀ ನೀವು ಕಲಿತು ನಿಮ್ಮೊಳಗೆ ಇಟ್ಕೊಳ್ಳೋದಲ್ಲ, ನೀವು ಸಹ ಇದನ್ನು ಬೆಳೆಸಬೇಕು,
ಈ ಕಲೆ ಇಲ್ಲಿಗೆ ನಿಲ್ಲಬಾರ್ದು, ಅದು ಹರಿಯೋ ನೀರಿನಂತಾಗಬೇಕು ಅಂತ ಹೇಳಿ ಅವರು ಹೇಳಿದ್ರಿಂದ ನಮಗೆ ಸಾಧ್ಯವಾದಷ್ಟು ಹೇಳ್ಕೊಡ್ತಾ ಬಂದು ಹಾಗೆ ಅನುಭವ ಆಗ್ತಾ ಆಗ್ತಾ ಇವಾಗ ಸ್ವಲ್ಪ ಪರವಾಗಿಲ್ಲ, ಹಿಂದಿಗಿಂತಲೂ ಇವಾಗ ಒಂದು ಸ್ವಲ್ಪ ಉತ್ತಮವಾದ ಸ್ಥಿತಿನಲ್ಲಿದೆ. ವಯಸ್ಸಿನಲ್ಲಿ ಇದು ಹೋದ್ರಿ ಸೇರ್ಕೊಂಡ್ರಿ? ಇವಾಗ ನಾನು ಗಮಕಕ್ಕೆ ಹೋಗಿದ್ದು ಇಲ್ಲಿಗೆ 30 ವರ್ಷದ ಹಿಂದೆ. ಮತ್ತೆ ನಿಮ್ಗೆ ಗಮಕದ ಗುರುಗಳು ಯಾರು? ಜಯಲಕ್ಷ್ಮಮ್ಮ ಅಂತ, ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜಯಲಕ್ಷ್ಮಮ್ಮ ಅಂತ ಹೊಳೆನರಸೀಪುರದಿಂದ ಇಲ್ಲಿಗೆ ಬಂದರು. ಇಲ್ಲಿ ಬಂದು ನಾನೇ ಅವರ ಮೊದಲನೇ ವಿದ್ಯಾರ್ಥಿ, ಹಾಗಾಗಿ ಅವರಿಂದ ನಾನು ಕಲ್ತ್ಕೊಂಡೆ. ಗಮಕಕ್ಕೂ ಸಂಗೀತಕ್ಕೂ ಇರುವಂಥ ವ್ಯತ್ಯಾಸ ಏನು? ಆ ಸಂಗೀತದಲ್ಲಿ ರಾಗಕ್ಕೆ ತಾಳಕ್ಕೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ, ಆದರೆ ಗಮಕದಲ್ಲಿ ಸಾಹಿತ್ಯಕ್ಕೆ, ರಾಗಕ್ಕೂ ಬರುತ್ತೆ, ರಾಗ ರಸ ಎಲ್ಲವೂ ಇರುತ್ತೆ. ಆದರೆ ಒಂದೇನು ಅಂದರೆ ಸಂಗೀತವನ್ನು ಚೆನ್ನಾಗಿ ಕಲಿತು ಆಮೇಲೆ ಗಮಕವನ್ನು ಕಲಿಯೋದು ಒಳ್ಳೆಯದು. ಗಮಕಕ್ಕೂ ಮತ್ತೆ ಸಂಗೀತಕ್ಕೂ ಕೆಲವು ವ್ಯತ್ಯಾಸಗಳನ್ನ ನಾವು ಕಾಣ್ಬೋದು, ಅದು ಹೇಗೆ ಅಂತ ತೋರಿಸ್ಬೋದು? ಈಗ ಸಂಗೀತದಲ್ಲಿ ಅಂದರೆ ಅದರಲ್ಲಿ ತಾಳದ ಹಿಡಿತ ಇರುತ್ತೆ, ತಾಳ ಹಾಕ್ಕೊಂಡೇ ಹೇಳಬೇಕು, ಆಮೇಲೆ ರಾಗಗಳು ಇದಾಗಬಾರ್ದು. ಅದೇ ಗಮಕದಲ್ಲಾದರೆ ಅದಕ್ಕೆ ತಾಳ ಇಲ್ಲ, ಆದರೆ ಸಾಹಿತ್ಯಕ್ಕೆ, ರಸಕ್ಕೆ, ಪದಭಾಗಕ್ಕೆ ಅವಕ್ಕೆಲ್ಲ ತುಂಬ ಪ್ರಾಧಾನ್ಯತೆಯನ್ನು ಕೊಡಬೇಕು. ಸಂಗೀತದಲ್ಲಿ ತಾಳವೇ ಮುಖ್ಯ, ಇದರಲ್ಲಿ ಗಮಕದಲ್ಲಿ ಸಾಹಿತ್ಯ ತುಂಬ ಮುಖ್ಯ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗೌರಿ ತನಯ ತ್ರಿಜಗ ವಂದಿತನೇ, ಸುಜನರ ಪೊರೆವನೇ, ಗಜವದನ ಬೇಡುವೆ. ಹೀಗೆ ಇದು ತಾಳಬದ್ಧವಾಗೇ ಇರಬೇಕು. ಅದೇ ನಾವು ಗಮಕವನ್ನು ಹೇಳಬೇಕು ಅಂತಂದರೆ ಅದಕ್ಕೆ ತಾಳ ಬೇಕಿಲ್ಲ. ಸಾಹಿತ್ಯ, ಪದವಿಭಾಗ, ಆ ರಾಗಕ್ಕೆ ಯಾವ ರಸದಲ್ಲಿದೆ ಅನ್ನೋದನ್ನು ನೋಡ್ಕೊಂಡು ಅದನ್ನು ಹಾಡಬೇಕು. ಗಮಕದಲ್ಲಿ ರಸಕ್ಕೆ, ರಾಗಕ್ಕೆ, ಮುಖ್ಯವಾಗಿ ಸಾಹಿತ್ಯಕ್ಕೆ ತುಂಬ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಒಂದು ಪದ್ಯವನ್ನು ಹಾಡ್ತೀವಿ ಗಮಕದಲ್ಲಿ. ಶ್ರೀ ವನಿತೆಯ ರಚನೆ ವಿಮಲ ರಾಜೀವ ಪೀಠನ ಪಿತನೆ, ಜಗಕತಿ ಪಾವನನೆ, ಸನಕಾದಿ ಸಜ್ಜನ ನಿಕರದಾತರ, ರಾವಣಾಸುರಮಥನ, ರಾವಣಾಸುರಮಥನ, ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಕಾವುದಾನತ ಜನವ ಗದುಗಿನ ವೀರ ನಾರಾಯಣ, ಆನತ ಜಗವ ಕಾವುದು ಗದುಗಿನ ವೀರ ನಾರಾಯಣ. ನಿಮ್ಗೆ ಈ ಗಮಕದಲ್ಲಿ ಏನಾದ್ರೂ ಪದ ವ್ಯತ್ಯಾಸ ಆದ್ರೆ ಅದರಿಂದ ಅನರ್ಥಗಳಾಗುತ್ತಾ, ಹೇಗಾಗುತ್ತೆ ಅಂತ ತಿಳಿಸ್ಬೋದಾ? ಈಗ ಮಹಾಭಾರತದಲ್ಲಿ 3ನೇ ಸಂಧಿಯಲ್ಲಿ ಕರ್ಣನ ಜನನ ಅನ್ನೋದರಲ್ಲಿ ಒಂದು ಪದ್ಯನ ನಾನು ಆರಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಇದು ಪದವಿಭಾಗ ಹೇಗೆ ಮಾಡಬೇಕು, ಅದನ್ನು ಪದವಿಭಾಗ ಸರಿಯಾಗದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಅವಳು ಕುಂತಿಗೆ ದೂರ್ವಾಸರು ವರಗಳನ್ನು ಕೊಟ್ಟಾಗ ಅವಳು ತುಂಬ ಚಿಕ್ಕ ವಯಸ್ಸೋಳದು, ಪರೀಕ್ಷೆ ಮಾಡೋದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ, ಗೊತ್ತಿಲ್ಲದಲೇ ಅವ್ರು ಹೇಳಿದಂತಹ ಮಂತ್ರೋಪದೇಶವನ್ನು ಪ್ರಯೋಗ ಮಾಡ್ತಾಳೆ. ಆವಾಗ ಅವಳಿಗೆ ಗೊತ್ತಿಲ್ಲದ ಹಾಗೆ ಕರ್ಣ ಹುಟ್ಟುಬಿಡ್ತಾನೆ. ಕರ್ಣ ಹುಟ್ಟಿದಾಗ ಏನಾಗುತ್ತೆ, ಅಯ್ಯೋ ಇನ್ನು ಅವಳೇನು ಅಂದ್ಕೊಂಡ್ಲು, ಇದು ಗೊತ್ತಿಲ್ಲ ಪಾಪ, ಅದಕ್ಕಿನ್ನು ಯಾವ ಅನುಭವನೂ ಇಲ್ಲ, ಅಯ್ಯೋ ಏನಪ್ಪ ಇದು ಹೀಗಾಗ್ಬಿಡ್ತಲ್ಲ, ನಾನೇನೋ ಸುಮ್ಮನೆ ಏನೋ ನೋಡೋಣ ಅಂತ ಅಂದ್ಕೊಂಡು ಹೋದರೆ ನಿಜವಾದ ಮಗುನೇ ಕೈ ಬಂದುಬಿಡ್ತಲ್ಲ ಅಂತ ಅವಳಿಗೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ. ಆವಾಗ ಏನು ಮಾಡ್ತಾಳೆ,
ಜನಗಳ ನಿಂದನೆಯನ್ನು ಕೇಳಬೇಕು. ಇದೇನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಮಗುಗೆ, ಈ ಹುಡುಗಿಗೆ ಮದುವೆ ಆಗದಲ್ಲೇ ಮಗು ಆಗಿದೆ ಅಂತಾರೆ, ಮತ್ತು ಯಾವ ತಿಳುವಳಿಕೆನೂ ಇಲ್ಲ, ಮಗುನ ಸಂಭಾಳಿಸೋಕೆ ಬರೋದಿಲ್ಲ ಅಂಥ ಪರಿಸ್ಥಿತಿನಲ್ಲಿ ಹೀಗಾಗ್ಬಿಡ್ತಾಳೆ. ನನಗೆ ಏನು ಮಾಡಲಿ ಅನ್ನೋದು ಅವಳಿಗೆ ಗೊತ್ತಾಗೋಲ್ಲ. ಆವಾಗ ಅವಳು ಏನು ಮಾಡ್ತಾಳೆ, ಆ ನೀರನ್ನು ಗಂಗಾ ನದಿಗೆ ಬಿಡ್ತಾಳೆ. ಆ ಸಂದರ್ಭದ್ದು ಒಂದು ಪದ್ಯವನ್ನು ಈಗ ಹೇಳ್ತೀನಿ. ಅದರಲ್ಲಿ ಇದನ್ನು ಸರಿಯಾಗಿ ಪದವಿಭಾಗ ಮಾಡಿಕೊಂಡು ಹೇಳಬೇಕು. ಮಾಡ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಇದನ್ನು ಕೇಳಿದಾಗ ಗೊತ್ತಾಗುತ್ತೆ. ಅಳುವ ಶಿಶುವನು ತೆಗೆದು ತೆಕ್ಕೆಯ ಪುಳಕ ಜಲದಲ್ಲಿ ನಾದಿ. ಅಳುವ ಶಿಶುವನು ತೆಗೆದು ತೆಕ್ಕೆಯ ಪುಳಕ ಜಲದಲ್ಲಿ ನಾದಿ. ಹರುಷದ ಬಳಿಯ ಲಗ್ಗೆಯ ಭಯದ ಹೋರಟೆಗಳು ಕಿಹಳುವಾಗಿ. ಕುಲದ ಸಿರಿ ತಪ್ಪುವುದಲ್ಲ, ಕುಲದ ಸಿರಿ ತಪ್ಪುವುದಲ್ಲ ಸಾಕು ಇಳುಹಬೇಕೆಂದೆನುತ ಗಂಗಾ ಜಲದೊಳಗೆ ಹಾಕಿದಳು. ಜನದ ಅಪವಾದ ಭೀತಿಯಲಿ ಕುಂತಿ. ಇದರಲ್ಲಿ ಅವಳಿಗೆ ಭಯ, ತುಂಬ ಏನು ಮಾಡಬೇಕು ಅನ್ನೋ ಗೊತ್ತಲ್ಲ. ಆ ಭಕ್ತಿನೂ ಇದೆ, ಭಯನೂ ಇದೆ, ಎಲ್ಲ ಅಡಗಿರುವಾಗ ಇಂತಹ ರಾಗವನ್ನು ಹಾಕಬೇಕು. ಅದನ್ನೇ ಇದಕ್ಕೆ ಈ ಥರ ಬಿಟ್ಬಿಟ್ಟು ಬೇರೆ ಇನ್ಯಾವುದಾರ ರಾಗ ಹಾಕೋದಾಗಲಿ ಅಥವಾ ಪದವ ವಿಭಾಗನ ಈ ಥರ ಮಾಡದೇ ಇದ್ದರೆ ಅದು ಸಾಹಿತ್ಯಕ್ಕೂ ತುಂಬ ದೋಷ ಬಂದಂಗಾಗತ್ತೆ, ಸಾಹಿತ್ಯ ತುಂಬ ತಪ್ಪಾಗುತ್ತೆ, ಅದರ ಅರ್ಥಗಳು ಅನರ್ಥವಾಗುತ್ತೆ. ಯಾವ ರೀತಿಯ? ಇವಾಗ ಅಳುವ ಶಿಶುವನ್ನು ತೆಗೆದು ತೆಕ್ಕೆಯ ಪುಳಕ ಜಲದಲ್ಲಿ ನಾದಿ. ಹರುಷದ ಬಳಿಯ ಲಜ್ಜೆಯ ಭಯದ ಹೋರಟೆಗಳು ಕಿಹಳುವಾಗಿ. ಅಂದರೆ ರಸವೇ ಬೇರೆದಾಯ್ತು. ನಾನು ಮೊದಲೇ ಹೇಳಿದ್ದು ಅದು ಕರುಣ ರಸ. ಅಂದರೆ ಅವಳಿಗೆ ಏನು ಮಾಡೋದು, ಮಗುನ ಅವಳಿಗೆ ಯಾವ ಅನುಭವ ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ಮಗು ಆಗಿದೆ, ಅದನ್ನು ಬಿಡಕ್ಕೂ ಮನಸ್ಸಿಲ್ಲ. ಹಾಗಂತ ಇಟ್ಕೊಂಡ್ರೆ ಅವಳಿಗೆ ಅದನ್ನು ಪೋಷಣೆ ಮಾಡೋಕ್ಕಾಗಲ್ಲ. ಇಟ್ಕೊಳ್ಳೋದು ಜನದ ಅಪವಾದಗಳಿಗೆ ತಪ್ಪಾಗುತ್ತೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗದಲ್ಲೇ ಇರುವಂಥ ಸಂದರ್ಭದಲ್ಲಿ ಅವಾಗ ನಾನು ಹಾಕಿದ್ರಾಗ ಅದು ಆಗಿತ್ತು. ಇವಾಗ ಹೇಳಿದ್ದು ರೀತಿನಲ್ಲಿ ಹೇಳಿದ್ರೆ ಅದು ರಸಕ್ಕೆ ತಕ್ಕನಾದ ರಾಗ ಆಗಲ್ಲ. ಹಾಗಾಗಿ ಇದರಲ್ಲಿ ರಸಕ್ಕೆ ಮತ್ತು ಸಾಹಿತ್ಯಕ್ಕೆ ಎರಡಕ್ಕೂ ತುಂಬ ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಗಮಕದಲ್ಲಿ ನಿಮಗೆ ಗಮಕ ಮತ್ತು ಸಂಗೀತದಲ್ಲಿ ಯಾವುದು ತುಂಬ ಪ್ರಿಯವಾಗಿತ್ತು? ಎರಡೂ ತುಂಬ ಪ್ರಿಯವೇ, ಎರಡೂ ಎರಡು ಕಣ್ಣಿದ್ದ ಹಾಗೆ, ಎರಡೂ ತುಂಬ ಪ್ರಿಯವಾದ್ದೇನೆ, ಎರಡೂ ತುಂಬ ಪ್ರಿಯ. ಗಮಕದ ಪಿತಾಮಹ ಅಂತ ಯಾರನ್ನಾರು ಕರೀತಾರ? ಕುಮಾರವ್ಯಾಸ ಭಾರತದಲ್ಲಿ ಅವ್ರನ್ನ ಕರೀತಾರೆ, ಕುಮಾರವ್ಯಾಸರನ್ನ. ಮತ್ತೆ ನಿಮ್ಮ ಗಮಕದಲ್ಲಿ ಎಷ್ಟು ಥರ ಅಂದರೆ ಎಷ್ಟು ವಿಧವಾಗಿದೆ? ಅಂದರೆ ಒಂದೇ ವಿಧವಾದಂಥ ಗಮಕ ಇದೆ ಅಥವಾ ಬೇರೆ? ಇಲ್ಲ, ತುಂಬ ತುಂಬ ಕಾವ್ಯಗಳಿದೆ. ಗಮಕ ಅನ್ನೋದು ತುಂಬ ವಿಸ್ತಾರವಾದಂತಹ ವಿದ್ಯೆ, ತುಂಬಾ ಕಾವ್ಯಗಳಿದೆ. ಅದೇನು 1, 2, 8, 10 ಅಲ್ಲ, ಅಸಾಧ್ಯವಾದಂಥ ದೊಡ್ಡ ಒಂದು ವಿದ್ಯೆನೇ ಇದು. ಗಮಕವನ್ನು ಯಾವ ಯಾವ ಪುಸ್ತಕದಲ್ಲಿ ಸಂಗ್ರಹಿಸಿಡಲಾಗಿದೆ? ರಾಮಾಯಣ, ಮಹಾಭಾರತ, ಮಂಕುತಿಮ್ಮನ ಕಗ್ಗ, ಮತ್ತು ರಾಮಾಯಣ ದರ್ಶನಂ, ಜೈಮಿನಿ ಮಹಾಭಾರತ, ಆ ಥರ ತುಂಬಾ ಇದೆ. ಬೇಕಾದಷ್ಟು ಪುಸ್ತಕಗಳಿವೆ, ಬೇಕಾದಷ್ಟು ಕಾವ್ಯಗಳಿವೆ. ಇವೆಲ್ಲವೂ ಗಮಕಕ್ಕೆ ಸೇರಿದ್ದೇನೆ. ನೀವು ಎಲ್ಲೆಲ್ಲಿ ಎಷ್ಟು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ? ಆಕಾಶವಾಣಿನಲ್ಲಿ 25 ವರ್ಷಗಳ ಹಾಡಿರೋ ಅನುಭವ ಇದೆ. ಆಮೇಲೆ ಮೈಸೂರು ಆಕಾಶವಾಣಿನಲ್ಲಿ ಕುವೆಂಪು ರಾಮಾಯಣ ದರ್ಶನಂಗೆ ಹಾಡಿದ್ದೀನಿ. ಮತ್ತು ಪರಂಪರೆ ಅಂತ ಒಂದು ಕಾರ್ಯಕ್ರಮ ಆಯಿತು ಮೈಸೂರಿನಲ್ಲಿ, ಅದರಲ್ಲೂ ಸಹ ಹಾಡಿದ್ದೀನಿ. ಮತ್ತು ಇದು ಕುಮಾರವ್ಯಾಸನ ಮಹಾಭಾರತದ ಪದ್ಯಗಳನ್ನು
ಡಾಕ್ಟರ್ ಎ ವಿ ಪ್ರಸನ್ನ ಅವ್ರ ಜೊತೆ ಅವ್ರ ವ್ಯಾಖ್ಯಾನಕ್ಕೆ ನಾನು ವಾಚಿಸಿದ್ದೀನಿ ದೂರದರ್ಶನದಲ್ಲಿ. ಇಷ್ಟು ಅನುಭವಗಳಿದೆ. ಆಮೇಲೆ ಹೊರಗಡೆ ಎಲ್ಲ ಊರುಗಳಲ್ಲೂ ಮಂಡ್ಯ, ಮೈಸೂರು, ಬೆಂಗಳೂರು, ಚಿತ್ರದುರ್ಗ, ಹಾಗಾಗಿ ದೊಡ್ಡ ದೊಡ್ಡ ಹಾಸನ ಎಲ್ಲ ಸುಮಾರು ಕಡೆಗಳಲ್ಲಿ ಗಮಕ ವಾಚನವನ್ನು ಮಾಡಿದ್ದೀನಿ. ಒಂದು 106 ವಾಚನಗಳಾಗಿದೆ. ನಿಮಗೆ ಪ್ರತಿದಿನ ಎಷ್ಟು ವಿದ್ಯಾರ್ಥಿನಿಗಳು ಸಂಗೀತ ಕಲಿಯಕ್ಕೆ ಬರ್ತಾರೆ? ಒಂದು 15-20 ಮಕ್ಕಳು ಬರ್ತಾರೆ. ಒಂದು 10-12 ಜನ ದೊಡ್ಡವ್ರು ಬರ್ತಾರೆ. ಅವರಿಗೆ ಗಮಕ ಪರೀಕ್ಷೆಗಳನ್ನು ಕಟ್ಟಿಸ್ತೀನಿ. ಸಂಗೀತವನ್ನು ಜೂನಿಯರ್ ಪರೀಕ್ಷೆಗಾಗುವಷ್ಟನ್ನು ಹೇಳ್ಕೊಡ್ತೀನಿ. ಮತ್ತು ಸುಗಮ ಸಂಗೀತ ಅಂದರೆ ಅದರಲ್ಲಿ ಎಲ್ಲವೂ ಸೇರುತ್ತೆ. ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಎಲ್ಲವೂ ಸೇರುತ್ತೆ. ಆ ಎಲ್ಲದನ್ನು ಭಜನೆಗಳು, ಭಗವದ್ಗೀತೆ, ಸ್ತೋತ್ರಗಳು ಎಲ್ಲದನ್ನು ಮನೆಯಲ್ಲಿ ಹೇಳ್ಕೊಡ್ತೀನಿ. ನಿಮ್ಮ ವಿದ್ಯಾರ್ಥಿನಿಯರು ಯಾರಾದರೂ ದೊಡ್ಡ ಸಾಧನೆಯನ್ನು ಮಾಡಿದಾರಾ? ಈ ವರ್ಷ ಗಮಕ ಪ್ರಥಮ ಪರೀಕ್ಷೆಯಲ್ಲಿ ಅನರ್ಘ್ಯ ಅನ್ನೋಳು 9ನೇ ತರಗತಿ ಓದ್ತಾ ಇರೋ ಹುಡುಗಿ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದ್ದಾಳೆ. ಆಮೇಲೆ ಇನ್ನೊಬ್ಬರು ಲೀಲಾ ಮೇಘರಾಜ್ ಅನ್ನೋರು ಬರ್ತಾ ಇದ್ರು. ಅವರು ಚೆನ್ನಾಗಿ ಹಾಡ್ತಾ ಇದ್ರು. ಅವ್ರ ಸಂಗೀತ ಏನೂ ಕಲ್ತಿರ್ಲಿಲ್ಲ. ಅವರು ಗಮಕ ಕಲ್ತಿದ್ದರಿಂದ ಸರಿಗಮಪಕ್ಕೆ ಸೆಲೆಕ್ಟ್ ಆದರು. ಆದರೆ ಸರಿಗಮಪದಲ್ಲಿ ಸೆಲೆಕ್ಟ್ ಆಗಿದ್ದ ದಿವಸ ಅವ್ರು ಯಾವತ್ತು ಅವ್ರನ್ನ ಕರೆದ್ರೋ ಆವತ್ತಿನ ದಿವಸಕ್ಕೆ ಅವ್ರ ಯಜಮಾನರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಅವರು ಅದಕ್ಕೆ ಹೋಗ್ಲಿಕ್ಕಾಗಿಲ್ಲ. ಅವರು ಇನ್ನೊಂದ್ಸಲಿ ನಿಮ್ಮನ್ನು ಆಡಿಷನ್ಗೆ ಕರೆಯಲ್ಲ, ನೀವು ಹೇಗೂ ಸೆಲೆಕ್ಟ್ ಆಗಿದ್ದೀರಾ, ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಬನ್ನಿ, ಆಡಿಷನ್ನೇ ಇದ್ದಾರೆ ಬನ್ನಿ ಅಂತಾರೆ. ಅದರಿಂದ ಅವ್ರಿಗೆ ಇವು ಗಮಕ ಕಲ್ತಿದ್ರಿಂದ ನಾನು ಸೆಲೆಕ್ಟ್ ಆದೆ. ಅವರು ಹೇಳಿದ್ರಂತೆ, ತುಂಬ ಚೆನ್ನಾಗಿ ಹಾಡಿದ್ರಿ ನೀವು ಗಮಕ ಕಲಿಯೋದು ತುಂಬ ಕಷ್ಟ, ಸಂಗೀತ ಆಧಾರ ಇಲ್ದಲೇ ಇಷ್ಟರ ಮಟ್ಟಿಗೆ ಹಾಡಿದ್ರಲ್ಲ ನೀವು, ಅದರಿಂದ ನೀವು ಖಂಡಿತವಾಗ್ಲೂ ಸೆಲೆಕ್ಟ್ ಆಗಿದ್ದೀರಾ, ತುಂಬ ಚೆನ್ನಾಗಿ ಹಾಡಿದ್ರಿ, ಭಾಳ ಇಷ್ಟ ಆಯಿತು ಅಂದ್ಬಿಟ್ಟು ಆ ಸರಿಗಮಪಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಮುಂದುವರಿಸಬಹುದು ಅವರ ಕಾರ್ಯಕ್ರಮಗಳನ್ನು. ಮತ್ತೆ ನಿಮಗೆ ಗಮಕ ಕ್ಷೇತ್ರದಲ್ಲಿ ಮರೆಯಲಾಗಂಥ ಸಂಗತಿಗಳೇನಾದರೂ ಇದೆಯಾ? ಮರೆಯಲಾಗದ ಸಂಗತಿಗಳು ಅಂತ ಏನಿಲ್ಲ. ಅಂದರೆ ಈಗ ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಆದಷ್ಟು ಬೇಗ. ಈಗ ಅವಳಿಗೂ ಅಷ್ಟೇ, ಇವಾಗ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವಳು ನಾಡಿದ್ದಾಗಲೇ ರೆಡಿ ಆಗಬೇಕು. ಅದು ತುಂಬ ತ್ವರಿತವಾಗಿ ಹೇಳ್ಕೊಡ್ಬೇಕಾದಂಥ ಪರಿಸ್ಥಿತಿನೂ ಬರುತ್ತೆ. ನಾವು ಅಷ್ಟೇ, ಕಾರ್ಯಕ್ರಮ ಕೊಟ್ಟು ನಾಳೆ ಬನ್ನಿ ಅಂತಾರೆ, ರೆಡಿ ಆಗಲೇಬೇಕು ರಾತ್ರಿ. ನಿಮಗೆ ಯಾವ್ಯಾವ ರೀತಿಯಾದಂಥ ಪ್ರಶಸ್ತಿಗಳು ಸಂದಿವೆ? 2014ನೇ ಇಸ್ವಿನಲ್ಲಿ ADA ರಂಗಮಂದಿರ ಬೆಂಗಳೂರು, ಇಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ಸ್ ಫಾರ್ಮ್ ಇವರು ನ್ಯಾಷನಲ್ ವೊಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಿದ್ದಾರೆ. ಅಂದರೆ ಅಲ್ಲಿ ಪೇಪರ್ನಲ್ಲಿ ಬಂದಿತ್ತು, ಯಾರ್ಯಾರು ಕಲಾವಿದರಿದ್ದೀರಾ ಅವರುಗಳು ಸಾಕ್ಷಿ ಸಹಿತವಾಗಿ, ಅಂದರೆ ಫೋಟೋ, ನಾವು ಮಾಡಿರೋ ಕಾರ್ಯಕ್ರಮಗಳನ್ನು ವಿತ್ ಪ್ರೂಫ್ ನಮಗೆ 1-2 ದಿವಸದಲ್ಲಿ ಕಳಿಸ್ಬೇಕು. ಮತ್ತು ನಮ್ಮ ಎದುರಿಗೆ ಹಾಡಿ ನೀವು ಯಾವ್ಯಾವ ಕಾರ್ಯಕ್ರಮ ಮಾಡ್ತೀರಾ ಅದನ್ನು ನಮಗೆ ಹೌದಾ, ಇವ್ರಿಗೆ ಇದನ್ನು ಕೊಡ್ಬೋದು, ಈ ಪ್ರಶಸ್ತಿಗಳಾಗಲಿ ಅಥವಾ ನಿಮಗೆ ಇದು ಸಲ್ಲಬಹುದಾ ಅನ್ನೋದನ್ನು ನಾವು ನೋಡಿಬಿಟ್ಟು ಆಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಆ ರೀತಿ ಈ ADA ರಂಗಮಂದಿರದಲ್ಲಿ ಅದೊಂದು ಪ್ರಶಸ್ತಿ ಸಿಕ್ತು, ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿ ಸಿಕ್ತು. ಆಮೇಲೆ 15/8/2024 ಸ್ವಾತಂತ್ರ್ಯ ದಿನಾಚರಣೆ ದಿವಸ ಚನ್ನರಾಯಪಟ್ಟಣದ ತಾಲೂಕು ಆಡಳಿತ ಮಂಡಳಿ ಹಾಗೂ ತಹಸೀಲ್ದಾರ್ ಇವರಿಂದ ನಮ್ಮ ಒಂದು ಕಲಾ ಸೇವೆಯನ್ನು ಗುರುತಿಸಿ ಅವರು ಸಹ ಸನ್ಮಾನ ಮಾಡಿದ್ರು. ಮತ್ತು ಹಾಸನದ ಹೊಯ್ಸಳ ಕರ್ನಾಟಕ ಸಂಘದಲ್ಲಿ ಕಾವ್ಯಗಾಯನ ಕಲಾಚತುರೆ ಎಂಬ ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಮತ್ತು ಶ್ರೀಶವಿಠಲ ಪಾಂಡುರಂಗ ಸನ್ನಿಧಿ ಅಲ್ಲೂ ಸಹ ನಾದ ಕಲಾಶ್ರೀ ಅನ್ನೋ ಬಿರುದನ್ನು ಕೊಟ್ಟು ಸನ್ಮಾನಿಸಿದರೆ. ಇಷ್ಟು ಪ್ರಶಸ್ತಿಗಳು ಬಂದಿದೆ. ನಿಮ್ಮ ಸಾಧನೆಗೆ ನಿಮ್ಮ ಪತಿ ಯಾವ ರೀತಿಯಾದಂತಹ ಸಹಕಾರವನ್ನು ಕೊಟ್ಟರು? ಅವರು ಸಹಕಾರ ಕೊಡದೇ ಇದ್ದರೆ ನಾವು ಯಾವುದರಲ್ಲೂ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಮನೆಯಲ್ಲಿರೋರ ಸಹಕಾರ ತುಂಬ ಮುಖ್ಯವಾದ್ದು. ಎಲ್ಲೂ ಹೋಗಬೇಡ ನೀನು ಅಂದರೆ ಯಾವ ಮಹಿಳೆ ಆಗಲಿ ಯಾವ ಗೃಹಿಣಿ ಆಗಲಿ ಮನೆಯಿಂದ ಆಚೆಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿರೋರು ಮುಖ್ಯವಾಗಿ ನಮಗೆ ಸಹಕಾರ ಕೊಡಬೇಕು. ಹಾಗಾಗಿ ಅವರ ಸಹಕಾರ ತುಂಬ ಮುಖ್ಯವಾದದ್ದು. ಸಹಕರಿಸ್ತಾ ಇರೋದ್ರಿಂದಲೇ ನಾನು ಇಷ್ಟು ಮಟ್ಟಿಗೆ ನಾನು ಜನಗಳಿಗೆ ಪರಿಚಯ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ನಾನು ಮನಃಪೂರ್ವಕವಾಗಿ ಹೇಳ್ತೀನಿ.
ಮತ್ತೆ ಸಂಗೀತ ಅನ್ನೋದು ಎಲ್ಲರ ಮನಸ್ಸಿಗೆ ಮುದವನ್ನ ಕೊಡುತ್ತೆ ಅಂತ ಕೇಳಿದ್ದೀವಿ. ಯಾವ ರೀತಿಯಾಗಿ ಅದು ಶಾಂತತೆಯನ್ನ ಕೊಡುತ್ತೆ? ಅದಕ್ಕೆ ಏನು ಶಕ್ತಿ ಇದೆ ಸಂಗೀತಕ್ಕೆ ಇರೋ ಶಕ್ತಿ ಅಸಾಧ್ಯ. ಕ್ಯಾನ್ಸರ್ ಅಂತ ಕಾಯಿಲೆಗಳು ಸಹ, ಮತ್ತೆ ಹಸು ಕರುಗಳು ಸಹ ಹಸು ಹಾಲು ಕೊಡುತ್ತೆ ಸಂಗೀತ ಕೇಳಿದ್ರೆ ಅನ್ನೋದನ್ನ ಸಂಶೋಧನೆಯಿಂದ ಕಂಡುಹಿಡಿದಿದ್ದಾರೆ. ಮತ್ತೆ ಗಿಡ ಮರಗಳು ಒಳಗೋಗಿದ್ದವು ಚಿಗುರುತ್ತವೆ ಸಂಗೀತ ಕೇಳೋದ್ರಿಂದ ಅಂತ. ಎಂತಹ ಒಂದು ದೊಡ್ಡ ದೊಡ್ಡ ಆಪರೇಷನ್ಗಳು ಕೂಡ ಸಕ್ಸಸ್ ಆಗುತ್ತೆ. ಮಾರಕವಾದಂತಹ ಒಂದು ಕ್ಯಾನ್ಸರ್ ಅಂತ ರೋಗನೇ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಸಂಗೀತನ ಕೇಳಿ ಅನುಭವಿಸಿ ಅದರ ಸಂತೋಷವನ್ನು ಪಡೆದವರು, ಅನುಭವವನ್ನು ಪಡೆದವರು ಹೇಳಿರೋದು ತುಂಬ ಸತ್ಯವಾದ ವಿಷಯ. ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು? ವಿದ್ಯಾರ್ಥಿಗಳು ಏನು ಅಂದರೆ, ನಾವೆಲ್ಲ ಕಲಿಬೇಕಾದ್ರೆ ತುಂಬಾ ಕಷ್ಟ ಇರ್ತಿತ್ತು. ಯಾವುದನ್ನು ರೆಕಾರ್ಡ್ ಮಾಡ್ಕೊಳಕ್ಕಾಗ್ತಿದ್ದಿಲ್ಲ, ನಮಗೆ ಪುಸ್ತಕಗಳು ಸಿಗ್ತಾನೂ ಇರಲಿಲ್ಲ, ತಗೊಳ್ಳೋ ಶಕ್ತಿನೂ ಇರಲಿಲ್ಲ, ತುಂಬಾ ಕಷ್ಟ ಆಗ್ತಾಯಿತ್ತು. ಇವಾಗ ಆಗಲ್ಲ, ಮೊಬೈಲ್ನಲ್ಲಿ ಇಡೀ ಪ್ರಪಂಚದಲ್ಲಿ ಏನೇನು ನಡೆಯುತ್ತೆ ಎಲ್ಲದನ್ನೂ ನಾವು ಹಿಡಿದಿಟ್ಕೊಂಡ್ಬಿಡ್ಬೋದು. ಕಲಿಯೋದು, ಕೇಳೋದು, ಬರೆಯೋದೇ ಬೇಕಿಲ್ಲ, ಕೇಳೋದೇ ರೆಕಾರ್ಡ್ ಮಾಡ್ಕೊಂಡಿದ್ದನ್ನು ಕೇಳಿ ಕಲ್ತು ಬಿಡ್ಬೋದು. ನಾವು ಆಗಲ್ಲ, ಅವ್ರು ಏನು ಹೇಳ್ಕೊಡ್ತಾರೆ ಒಂದ್ಸಲ ಅವ್ರು ಹೇಳ್ಕೊಟ್ಟಿದ್ದನ್ನು ಮಾರನೇ ದಿವಸ ಅದನ್ನು ಒಪ್ಪಿಸಿದ್ರೆ ನಮಗೆ ಸಂಗೀತವೇ ಗೊತ್ತಿಲ್ಲದಲೇ ಅದನ್ನು ಹೇಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಈಗಾಗಲ್ಲ, ಇವಾಗ ಏನು ಹೇಳ್ಕೊಡ್ತಾರೆ ಅದನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನಾಳೆ ದಿವಸಕ್ಕಾಗಲ್ಲ, ಅದನ್ನು ಕಲ್ತ್ಕೊಂಡು ಹೇಳ್ಬೋದು. ಇವಾಗಿಗೂ ನಾವು ಕಲ್ತಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವಾಗ ಏನನ್ನು ಬೇಕಾದರೂ ಕಲಿಯೋದಕ್ಕೂ ತುಂಬಾ ಚೆನ್ನಾಗಿ ಎಲ್ಲ ಮುಂದುವರೆದಿರೋದ್ರಿಂದ ಬಹಳ ಸುಲಭ ಇವಾಗ ಕಲಿಯೋದು. ಸ್ವಲ್ಪ ಮೈಗಲ್ತನ ಬಿಟ್ಟು ಶ್ರಮ ವಹಿಸಿ ಮನಸ್ಸಿಟ್ಟು ಕಲಿತ್ರೆ ಯಾವ ಸಾಧನೆ ಬೇಕಾದ್ರೂ ಇವಾಗ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇವರ ಹೆಸರು ವಿಶ್ವನಾಥ್ ಅಂತ. ಇವರ ಸಾಧನೆ, ಇವರ ವೃತ್ತಿಯನ್ನ ಇವರ ಮೂಲಕವೇ ತಿಳಿದುಕೊಳ್ಳೋಣ. ಅವರು ಪೊಲೀಸ್ ಇಲಾಖೆಯಲ್ಲಿ 36 ವರ್ಷ ಸೇವೆ ಮಾಡಿ ನಿವೃತ್ತರಾಗಿದ್ದಾರೆ. ನಿವೃತ್ತಿ ಆದ ಮೇಲೆ ಇದು ಜೀರ್ಣೋದ್ಧಾರ ಆನೆಕನ್ನಂಬಾಡಿ ಅಂತ ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಆನೆಕನ್ನಂಬಾಡಿಯಲ್ಲಿರುವಂತಹ ತ್ರಿಕುಟಾಚಲ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿ ಇವಾಗ ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಮಗೆ ಎಷ್ಟು ವರ್ಷ ಈಗ? ಇವಾಗ 68ನೇ ವಯಸ್ಸು. ಪೊಲೀಸ್ ಕೆಲಸ ಅಂತ ಹೇಳಿದ್ರೆ ಒತ್ತಡದ ಕೆಲಸ, ಯಾವಾಗಲೂ ಕೂಡ ಅಲ್ಲಿ ಜನರ ಇದನ್ನ ಮಾಡ್ಕೊಂಡು ನಿಲ್ಬೇಕು ಅಂತ ಹೇಳ್ತಾರೆ. ಆ ಒಂದು ಒತ್ತಡದ ಸಮಯದಲ್ಲೂ ನಿಮ್ಗೆ ಹೇಗೆ ಸಹಕಾರವನ್ನ ಕೊಟ್ಟರು? ಆವಾಗ ನಾನು ಈ ಕಾರ್ಯಕ್ರಮಗಳಿಗೆಲ್ಲ ಮನಸ್ಸು ಕೊಡ್ತಿರ್ಲಿಲ್ಲ. ಆವಾಗ ಸಂಸಾರನೇ ತುಂಬ ಮುಖ್ಯವಾಗಿತ್ತು. ಯಾಕೆಂದರೆ ಮನೆಯಲ್ಲಿ ಹಿರಿಯೋರು, ಮಕ್ಕಳು, ಅವರ ಸೇವೆ ಗೃಹಿಣಿಯಾದವರಿಗೆ ತುಂಬ ಮುಖ್ಯ. ನಾನು ಪೂಜೆ ಮಾಡುವಾಗಲೋ, ನನಗೆ ಯಾವಾಗಲಾದ್ರು ಕೆಲಸ ಮಾಡ್ಕೊಳ್ಳುವಾಗಲೋ ಗುರುಕೃತ ಇದ್ದೆ ಹೊರತು ಹಾಡನ್ನು ಈ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದು ನಮ್ಮ ಜವಾಬ್ದಾರಿಗಳೆಲ್ಲ ಮುಗಿದ ಮೇಲೆ ಇದು ವಿಶ್ರಾಂತ ಜೀವನದಲ್ಲಿ ನಾನು ಮಾಡ್ತಿರುವಂಥ ಕೆಲಸ. ಆವಾಗ ಕೆಲಸದ ಒತ್ತಡದಲ್ಲಿ ಮಕ್ಕಳು ಚಿಕ್ಕವರಾಗಿದ್ದಾಗ ಮನೇಲಿ ಹಿರಿಯವರು ಇರ್ಬೇಕಾದ್ರೆ ಅವರಿಗೆ ಕಾಲಕ್ಕೆ ಸರಿಯಾಗಿ ಊಟ ತಿಂಡಿ ಅದನ್ನು ಮಾಡ್ಕೊಡ್ಬೇಕು, ಮಕ್ಕಳನ್ನ ತಯಾರು ಮಾಡಬೇಕು. ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಹೊತ್ತು ಏನೂ ಇಲ್ಲ, ಯಾವ ಹೊತ್ತಿನಲ್ಲಿ ಹೋಗ್ಬೇಕು ಅಂದರೆ ಆ ಟೈಮಿಗೆ ರೆಡಿ ಮಾಡಬೇಕು. ಹಾಗಾಗಿ ಅವಾಗ ನಾನು ಏನನ್ನೂ ಕಲಿಯೋಕ್ಕಾಗ್ತಿರ್ಲಿಲ್ಲ. ಕಲಿತಿದ್ದನ್ನ ನನಗೆ ಯಾವಾಗ ಆಗುತ್ತೋ ಅವಾಗ ಅದನ್ನು ಹಾಡ್ಕೋತಾ ಇದ್ದೆ ಅಷ್ಟೇ. ಮತ್ತೆ ನಿಮ್ಮ ಮಕ್ಕಳು ಎಷ್ಟು ಜನ? ಮಕ್ಕಳಿಬ್ಬರು. ಅದರಲ್ಲಿ ದೊಡ್ಡವನು ವಿಕ್ರಮ್ ಅಂತ, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ, ಬೆಂಗಳೂರಿನಲ್ಲಿದ್ದಾನೆ. ಮಗಳು ಶ್ರೀಲಕ್ಷ್ಮಿ ಅಂತ, ಅವಳು ಸಹ ಬೆಂಗಳೂರಿನಲ್ಲಿ ಗೃಹಿಣಿಯಾಗಿದ್ದಾಳೆ. ಇಬ್ಬರು ಮಕ್ಕಳು ಚೆನ್ನಾಗಿ ದೇವ್ರ ದಯದಿಂದ ಇಬ್ಬರು ಚೆನ್ನಾಗಿದ್ದಾರೆ. ಮೊಮ್ಮಕ್ಕಳು ಎಷ್ಟು ಜನ? ಮೊಮ್ಮಕ್ಕಳು 3 ಜನ. ಮಗಳಿಗೆ 2 ಗಂಡು ಮಕ್ಕಳು, ಮಗನಿಗೆ 1 ಹೆಣ್ಣು ಮಗು. ಸೊಸೆ ಹೆಸರು ವಿದ್ಯಾಲಕ್ಷ್ಮಿ ಅಂತ, ತುಂಬ ಚೆನ್ನಾಗಿ ಹಾಡ್ತಾಳೆ. ಆಮೇಲೆ ತುಂಬ ಬುದ್ಧಿವಂತೆ. ಅವಳ ಕೆಲಸದಲ್ಲಿ ತುಂಬ ಒಳ್ಳೆ ಹೆಸರನ್ನು ತಗೊಂಡಿದ್ದಾಳೆ, ಉನ್ನತವಾದ ಅಧಿಕಾರದಲ್ಲಿದ್ದಾಳೆ. ಆದರೆ ನಮ್ಮ ಮನೆಗೆ ಹೊಂದಿಕೊಂಡು ತುಂಬ ಚೆನ್ನಾಗಿ ಎಲ್ರಿಗೂ ಸಹಕರಿಸ್ತಾಳೆ. ಮತ್ತು ಅಳಿಯ ಸತ್ಯನಾರಾಯಣ ಅಂತ, ಹೆಸರಿಗೆ ತಕ್ಕನಾದಂತಹ ವ್ಯಕ್ತಿ. ಅವರು ಸಾಫ್ಟ್ವೇರ್ ಇಂಜಿನಿಯರು, ತುಂಬ ಒಳ್ಳೆಯ ವ್ಯಕ್ತಿತ್ವ, ಸಮಾಧಾನದ ಮನುಷ್ಯ. ನನ್ನ ಮಗಳನ್ನು ಸಹ ತುಂಬ ಚೆನ್ನಾಗಿ ನೋಡಿಕೊಂಡು, ಮಕ್ಕಳನ್ನು ತುಂಬ ಚೆನ್ನಾಗಿ, ಅವ್ರ ತಂದೆ ತಾಯಿ ಸೇವೆನೂ ಚೆನ್ನಾಗಿ ಮಾಡ್ಕೊಂಡು ಅವರ ಸಂಸಾರದಲ್ಲಿ ಅವರು ನೆಮ್ಮದಿಯಾಗಿದ್ದಾರೆ.
ಮಗನ ಸಂಸಾರ ಮಗಳ ಸಂಸಾರ ಎರಡೂ ದೇವರ ದಯದಿಂದ ನೆಮ್ಮದಿಯಾಗಿ ಇದೆ. ಈಗ ಸಂಗೀತ ಕಲಿಯೋಕೆ, ಗಮಕ ಕಲಿಯೋಕೆ ಕೆಲವರು ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೆ ನಿಮ್ಮ ಸಲಹೆ ಏನು? ಸಂಗೀತ ಅನ್ನೋದು ಅದು ಒಂದು ಗಂಧರ್ವ ವಿದ್ಯೆ. ಅದನ್ನು ನಾವು ಕಲಿಬೇಕು ಅಂದ ತಕ್ಷಣ ಬರುವಂಥದ್ದಲ್ಲ. ಅದನ್ನು ಅನೇಕ ವರ್ಷಗಳ ಕಾಲ ಅಭ್ಯಾಸ ಮಾಡಬೇಕು. ಆಮೇಲೆ ಅದಕ್ಕೆ ಒಳ್ಳೆ ಮಾಧುರ್ಯ ಇರುವಂಥ ಕಂಠ ಇದ್ದರೆ ಒಂಥರ ದೇವ್ರು ಕೊಟ್ಟ ವರ ಅನ್ನೋ ಹಾಗಿರುತ್ತೆ. ಇಲ್ಲದೆ ಹೋದರೆ ಸತತವಾದ ಸಾಧನೆಯಿಂದ ಸಾಮಾನ್ಯವಾಗಿ ಹಾಡೋದನ್ನು ಕಲಿಬಹುದು. ಮತ್ತು ಅಲ್ಪ ಸ್ವಲ್ಪ ಸಮಯದಲ್ಲಿ ಕಲಿಯುವಂಥ ವಿದ್ಯೆ ಅಲ್ಲ. ಇವತ್ತು ಬಂದು ನಾವು ನಾಳೆ ದಿವಸ ಆಗಲೇ ಕಚೇರಿ ಮಾಡಬೇಕು, ಒಂದು 2 ವರ್ಷಕ್ಕಾಗಲೇ ನಾವು ಕಚೇರಿ ಮಾಡಬೇಕು ಅಂದರೆ ಖಂಡಿತ ಕಷ್ಟ. ಗಮಕ ಆಗಲಿ ಸಂಗೀತ ಆಗಲಿ ತುಂಬ ವರ್ಷಗಳ ಅಧ್ಯಯನ ಮಾಡಿ ಅದನ್ನು ಸಾಧನೆ ಮಾಡಿ ಆಮೇಲೆ ಒಲಿಸ್ಕೊಂಡ ಮೇಲಿಂದ ನಾವು ಕಾರ್ಯಕ್ರಮಗಳನ್ನು ಕೊಡಬೇಕೆ ಹೊರತು ತಕ್ಷಣಕ್ಕಾಗುವಂಥ ವಿದ್ಯೆ ಎರಡೂ ಅಲ್ಲ. ಕಲಾ ಪರಿವಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂತ ಹೇಳಿದ್ರೆ ಮೊನ್ನೆ ಹೋದಾಗ ತಾರಾ ರಮೇಶ್ ಭಗಿನಿಯವರು ಹೇಳಿದ್ರು, ನಿಮ್ಮ ಹೆಸರು ಕೂಡ ಉಲ್ಲೇಖ ಆಯಿತು. ಅದರ ಬಗ್ಗೆ, ಆ ಒಂದು ಗುಂಪಿನ ಬಗ್ಗೆ ಅಥವಾ ಕಲಾ ಪರಿವಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಕಲಾ ಪರಿವಾರ ಅನ್ನೋದು ಹೇಗಂದರೆ, ಈಗ ನಾವು ನಮ್ಮ ಮನೆಯಷ್ಟೇ ಪರಿವಾರ, ನಮ್ಮ ಮನೆ ಇದು ನಮ್ಮ ಕುಟುಂಬ ಅಂತಲ್ಲ, ಇಡೀ ಪರಿವಾರದಲ್ಲಿರೋ ಎಲ್ಲರೂ ನಮ್ಮ ಮನೆಯವರು ಅನ್ನೋ ಒಂದು ಭಾವನೆ ಅಂತೂ ತುಂಬ ಇದೆ. ಆಮೇಲೆ ಏನೂ ಬರದೇ ಇದ್ದವರು ಸಹ ಅಲ್ಲಿ ಬಂದಾಗ ಏನು ಸಾಕಷ್ಟು ಕಲಿಬಹುದು. ಅದು ಮತ್ತು ಯಾವ ಅದರಲ್ಲಿ ನಾವು ಒಂದು ಯಾವ ಭೇದ ಭಾವನೂ ಇಲ್ಲ. ಯಾವ ರೀತಿಯ ಒಂದು ಅಡ್ಡಿ ಆತಂಕ ಭೇದ ಭಾವ ಇವ್ರು ಕಲ್ತಿರೋರು ಇವ್ರು ಕಲಿದೇ ಇರೋರು ಅನ್ನೋ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು ಅವ್ರು ಯಾರಿಗೆ ಇದರಲ್ಲಿ ಆಸಕ್ತಿ ಇರುತ್ತೆ ಅವರು ಎಲ್ಲರೂ ಸಹ ಬರಬಹುದು. ಅವರು ಬೇಕಾದಷ್ಟು ಜನ ಹೇಳ್ಕೊಡ್ತಾರೆ. ಮತ್ತು ಕಲಿಯುವಂಥದ್ದು ಬೇಕಾದಷ್ಟು ಇರೋದ್ರಿಂದ ಆದಷ್ಟು ಜನ ಕಲಾ ಪರಿವಾರಕ್ಕೆ ಸೇರಿಕೊಂಡ್ರೆ ನಮ್ಮ ಊರಿನ ಹೆಗ್ಗಳಿಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲರಲ್ಲೂ ಒಂದು ಸಮ್ಮತವಾದ ಒಗ್ಗಟ್ಟು ಬರುತ್ತೆ. ಎಲ್ಲರೂ ನಮ್ಮವರೇ. ಈ ಇಡೀ ಊರೇ ನಮ್ಮದು. ಈಗ ನಾವು ನಮ್ಮನೇನಷ್ಟೇ ನಮ್ಮ ಕುಟುಂಬ ಅನ್ನೋದಲ್ಲ, ನಾವು ಪರಿವಾರದಲ್ಲಿದ್ದಾಗ ಇಡೀ ಎಲ್ಲರೂ ನಾವು ನಮ್ಮ ಒಂದು ಕುಟುಂಬದಲ್ಲಿದ್ದೀವಿ ಅನ್ನೋ ಅಷ್ಟರ ಮಟ್ಟಿಗೆ ಮನಸ್ಸಿಗೆ ತುಂಬ ಮುದ ನೀಡುವಂಥದ್ದು ಕಲಾ ಪರಿವಾರ. ಅದರಿಂದ ತುಂಬ ಚೆನ್ನಾಗಿದೆ ಕಲಾ ಪರಿವಾರ. ಈ ಊರಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಸಮಾಜಕ್ಕೆ ನಿಮ್ಮ ಸಂದೇಶ ಅಂದರೆ, ಮನುಷ್ಯನಾಗಿ ಹುಟ್ಟೋದೇ ತುಂಬ ಪುಣ್ಯ. ತುಂಬ ಜನ್ಮಗಳನ್ನು ದಾಟಿ ನಾವು ಮನುಷ್ಯ ಜನ್ಮಕ್ಕೆ ಬಂದಿರ್ತೀವಿ. ಆ ಜನ್ಮವನ್ನು ಸಾರ್ಥಕಪಡಿಸ್ಕೋಬೇಕು ಅಂದರೆ ಏನಾದರೂ ಒಂದು, ದೇವರಂತೂ ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ. ಒಂದು ಜೀವಕ್ಕೂ ಏನಾದರೂ ಒಂದು ಶಕ್ತಿ ಕೊಟ್ಟಿರ್ತಾನೆ. ಅದನ್ನು ನಾವು ಗುರುತಿಸ್ಕೋಬೇಕು. ನಾವು ಅದನ್ನು ಪೋಷಣೆ ಮಾಡಿ ಒಳ್ಳೆಯ ಮಾರ್ಗದಲ್ಲಿ ನಾವು ಬಂದು, ಮೊದಲನೇದಾಗಿ ನಾವು ಒಂಥರ ನಮ್ಮ ಒಂದು ಸೋಮಾರಿತನನ ಬಿಟ್ಟು ನಮ್ಮಲ್ಲಿ ಏನಿದೆ, ಅಥವಾ ನಾವೇನಾದರೂ ಒಂದು ಒಳ್ಳೆಯದನ್ನು ಸಮಾಜಕ್ಕೆ ನಾವು ಹುಟ್ಟಿದ್ದಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಗಬೇಕು ಅನ್ನೋದನ್ನು ಪ್ರತಿಯೊಬ್ಬ ಮನುಷ್ಯನು ತಿಳ್ಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಾವು ಒಳ್ಳೆಯವರಾಗೋದ್ರ ಜೊತೆಗೆ ಬೇರೆಯವ್ರಿಗೂ ಸಹ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯ ಕೀರ್ತಿಯನ್ನು ತರುವಂಥ ಕೆಲಸ ಮಾಡೋದು ಮನುಷ್ಯ ಜನ್ಮನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಅನ್ನೋದು ನನ್ನ ಭಾವನೆ. ಇಷ್ಟು ಮಾಹಿತಿಗಳನ್ನ ನಾವು ತಿಳಿದುಕೊಂಡ್ವಿ. ಹಾಗೆ ಸಂಗೀತ ಗಮಕಗಳ ನಡುವೆ ವ್ಯತ್ಯಾಸ ಏನು, ಅದನ್ನ ಹೇಗೆ ಕಲಿಬೇಕು, ಅದರಿಂದ ಏನು ಉಪಯೋಗ, ಈಗ ಅನೇಕ ವಿಷಯಗಳನ್ನ ಅರ್ಧ ಗಂಟೆಯಲ್ಲಿ ನಾವು ತಿಳಿದುಕೊಂಡ್ವಿ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೂ ಎಲ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಮಕ್ಕಳು ಇಷ್ಟರ ಮಟ್ಟಿಗೆ ಇಂಥ ಒಂದು ಕಲುಷಿತವಾದ ಪ್ರಸಂಗದಲ್ಲಿ ಇಷ್ಟು ಸಂಸ್ಕಾರವಂತರಾಗಿ ನಮ್ಮನ್ನು ಹುಡುಕೊಂಬಂದು, ಹಾಗೆ ನೋಡೋಕ್ಕೋದ್ರೆ ಎಂತೆಂಥ ದೊಡ್ಡ ಸಾಧಕರಿದ್ದಾರೆ. ಅವರನ್ನೆಲ್ಲ ಬಿಟ್ಟು ಏನೋ ಕಿಂಚಿತ್ತು ಗುರುತಿಸಿ ನಮ್ಮನ್ನು ಇಷ್ಟರ ಮಟ್ಟಿಗೆ ನಮ್ಮ ಮನೆಗೆ ಬಂದು ಆತ್ಮೀಯವಾಗಿ ನಮ್ಮನ್ನು ಒಂದು ಸಂದರ್ಶನ ಮಾಡಿದ್ದಕ್ಕೆ ತಮ್ಮ ಪರಿವಾರ, ತಂದೆ ತಾಯಿಗೆ, ನಿಮ್ಮಿಬ್ಬರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿ ಕಾಪಾಡಲಿ, ಒಳ್ಳೆಯ ವಿದ್ಯಾವಂತರಾಗಿ ದೇಶಕ್ಕೆ ಒಳ್ಳೆ ಕೀರ್ತಿಯನ್ನು ತರುವಂಥ ಮಕ್ಕಳಾಗಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀವಿ. ನಾವಿಬ್ಬರು ಶುಭಂ ಕರೋತಿ ಮೈತ್ರೇಯ ಗುರುಕುಲದಲ್ಲಿ ಓದ್ತಿದ್ದೀವಿ. ಅಲ್ಲಿ ನಾವು 60 ತರಹದ ವಿದ್ಯೆಗಳನ್ನ ಕಲಿತೀವಿ. ಯಾವ ತರದ ವಿದ್ಯೆಗಳನ್ನ ಕಲಿತೀವಿ ಅಂತ ಇಲ್ಲಿ ವಿಡಿಯೋ ಮೂಲಕ ಸ್ಕ್ಯಾನರ್ಗಳನ್ನ ಕೊಟ್ಟಿದೆ. ಇದು ಸಮಾಜಕ್ಕೆ ಕೊಡುಗೆ ಏನಾಗಿದೆ ಅಂತೆಲ್ಲ ಇದರಲ್ಲಿ ಇದೆ.
ಇದು ನಮ್ಮ ಸಂಸ್ಥಾಪಕರಾದ ಪ್ರಮೋದ್ ಆರ್ ಕಾಮತ್ ಅವರು ಬರೆದಿದ್ದಾರೆ. ಈ ಪುಸ್ತಕದಿಂದ ಬಂದ ಹಣವನ್ನು ಗುರುಕುಲದ ಅಭಿವೃದ್ಧಿಗಾಗಿ ಬಳಸಬೇಕು ಎಂಬ ಉದ್ದೇಶದಿಂದ ನಮ್ಮ ಸಂಸ್ಥಾಪಕರು ಈ ಪುಸ್ತಕವನ್ನ ಬರೆದಿದ್ದಾರೆ. ಆದ್ದರಿಂದ ಈ ಪುಸ್ತಕವನ್ನು ನಿಮಗೆ ತುಂಬ ಹೃದಯದ ಧನ್ಯವಾದ.